ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 22ನೇ ಪ್ರಶ್ನೆ. ಭಾರತದ ಮತ ಪ್ರವರ್ತಕರು ಎಂಬಂತಹ ಚಾಪ್ಟರ್ ಇಂದ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ತತ್ವಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ತತ್ವವನ್ನ ಪ್ರಚಾರ ಮಾಡಿದಂತವರು. ಅವರು ಮುಕ್ತಿ ಮಾರ್ಗ ಪಡೆಯಲು ಭಕ್ತಿ ಮಾರ್ಗವನ್ನ ಪ್ರತಿಪಾದಿಸ್ತಾರೆ. ಅವರ ಬೋಧನೆಯ ಮುಖ್ಯ ವಿಷಯವೆಂದರೆ ಭಕ್ತಿ. ಓಕೆ, ರಾಮಾನುಜಾಚಾರ್ಯರ ಬೋಧನೆಯ ಮುಖ್ಯ ವಿಷಯ ಅಂತಂದ್ರೆ ಏನು ಮಕ್ಕಳದು? ಭಕ್ತಿ. ಅವರು ಜಾತಿ ಪದ್ಧತಿಯನ್ನ ಖಂಡಿಸಿದರು. ಜನ್ಮ ತಾರತಮ್ಯವಿಲ್ಲದೆ ಎಲ್ಲ ಜಾತಿಯ ಭಕ್ತರಿಗೂ ದೇವಾಲಯ ಪ್ರವೇಶಕ್ಕೆ ಅವಕಾಶವನ್ನ ನೀಡ್ತಾರೆ. ಅಸ್ಪೃಶ್ಯರನ್ನ ಶ್ರೀಹರಿಯ ವಂಶಸ್ಥರು ಎಂದು ಕರೆಯಲಾಗುತ್ತೆ. ರಾಮಾನುಜಾಚಾರ್ಯರ ತತ್ವಶಾಸ್ತ್ರಗಳನ್ನ ವಿಶಿಷ್ಟಾದ್ವೈತ ಎಂದು ಕರೆಯಲಾಗಿದೆ. ಅವರು ಪ್ರಚಾರ ಮಾಡಿದ ಧರ್ಮವನ್ನ ಶ್ರೀ ವೈಷ್ಣವ ಧರ್ಮ ಎಂದು ಕರೆಯಲಾಗುತ್ತೆ. ಆದ್ದರಿಂದ ಅವರ ಅನುಯಾಯಿಗಳನ್ನ ಶ್ರೀ ವೈಷ್ಣವರು ಎಂದು ಕರೆಯಲಾಗುತ್ತದೆ. ರಾಮಾನುಜಾಚಾರ್ಯರು ಜೀವನ ಮತ್ತು ಪ್ರಕೃತಿಯನ್ನ ಬ್ರಹ್ಮ ನಿಯಂತ್ರಿಸುತ್ತಾನೆ ಎಂದು ಬೋಧಿಸಿದವರು. ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ. ಮೋಕ್ಷವನ್ನು ಪಡೆಯಲು ಭಕ್ತಿ ಮತ್ತು ಶರಣಾಗತಿ ಬಹಳ ಮುಖ್ಯ. ಜಾತಿವಾದವನ್ನು ಖಂಡಿಸಿ ಎಲ್ಲ ಜಾತಿಯ ಜನರಿಗೆ ಭಕ್ತಿ ಮಾರ್ಗವನ್ನ ರಾಮಾನುಜಾಚಾರ್ಯರು ಬೋಧಿಸ್ತಾರೆ. ನಮ್ಮ ಆಸೆಗಳನ್ನ ತ್ಯಜಿಸಿ ದೇವರಿಗೆ ಶರಣಾಗಬೇಕು ಎಂದು ಜನರಿಗೆ ಅವರು ಸಲಹೆಯನ್ನ ನೀಡ್ತಾರೆ. ಮಕ್ಕಳು ಯಾರು? ರಾಮಾನುಜಾಚಾರ್ಯರು. ಓಕೆನಾ? ರಾಮಾನುಜಾಚಾರ್ಯರು ಉತ್ತರದಲ್ಲಿ ರಮಾನಂದ ಮತ್ತು ರಾಯದಾಸ ಇವರು ರಾಮಾನುಜಾಚಾರ್ಯರ ಸಿದ್ಧಾಂತದಿಂದ ಪ್ರಭಾವಿತರಾಗುವ ಮೂಲಕ ಉತ್ತರ ಭಾರತದಲ್ಲೂ ಭಕ್ತಿ ಪಂಥ ಬೆಳೆಯಲು ಕಾರಣರಾಗ್ತಾರೆ. ಓಕೆ, ವಿಜಯನಗರದ ತುಳುವ ಅರವೀಡು ದೊರೆಗಳು ಶ್ರೀ ವೈಷ್ಣವ ಮತದ ಅನುಯಾಯಿಗಳಾಗ್ತಾರೆ ಮಕ್ಕಳೇ. ಓಕೆ, ಸೊ ದಕ್ಷಿಣ ಭಾರತದಲ್ಲಿ ಕೆಲವು ಶ್ರೀ ವೈಷ್ಣವ ಮಠಗಳನ್ನ ರಾಮಾನುಜಾಚಾರ್ಯರು ಸ್ಥಾಪಿಸ್ತಾರೆ. ಓಕೆ, ಈ ಮೂಲಕ ರಾಮಾನುಜಾಚಾರ್ಯರು ತತ್ವಗಳನ್ನ ಪ್ರತಿಪಾದಿಸ್ತಾರೆ. ಥ್ಯಾಂಕ್ ಯು.